ಮತ್ತೆ ಬರ್ತಾ ಇದ್ದೀರಾ ಕನ್ನಡಗೆ ಗೆಳತಿ ಗಾಯತ್ರಿ ಮೂಲಕ. ಸೊ ನಿಮ್ಮನ್ನ ಅಗ್ನಿ ಸಾಕ್ಷಿಯಲ್ಲಿ ನೋಡಿದಂತಹ ಎಷ್ಟೋ ಮಂದಿ ಕೌಶಿಕ್ ಎಲ್ಲೋ ಹೋದ್ರು ಅಂತಾನೆ ಹುಡುಕ್ತಾ ಇದ್ರು. ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ತಿದ್ರಿ, ಬಟ್ ಈಗ ಮತ್ತೆ ಕಂಬ್ಯಾಕ್ ಮಾಡ್ತಿದ್ರಾ. ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಸೀರಿಯಲ್ ಬಗ್ಗೆ? ಮೊದಲಾಗಿ ಹೇಳಬೇಕಂದ್ರೆ ಎಲ್ಲೂ ಹೋಗಿರಲಿಲ್ಲ, ಕನ್ನಡದವನ್ನೇ, ಕರ್ನಾಟಕದಲ್ಲೇ ಇದ್ದೆ. ಕೆಲ್ಸಗಳು ನಾನು ನಟ ಆಗಿರೋದ್ರಿಂದ ಎಲ್ಲಿ ಕೆಲಸ ಸಿಗುತ್ತೆ ಅಲ್ಲೋಗಿ ಕೆಲಸ ಮಾಡ್ತಿದ್ದೆ ಅಷ್ಟೇ. ಸೊ ಯಾವತ್ತಿದ್ರೂ ಎಲ್ಲೇ ಪರಭಾಷೆಯಲ್ಲಿ ಕೆಲಸ ಮಾಡಿದ್ರು ನಮ್ಮ ನಾಡಲ್ಲಿ ನಮ್ಮ ಭಾಷೆಯಲ್ಲಿ ಕೆಲಸ ಮಾಡೋ ಮಜಾನೇ ಬೇರೆ. ಸೊ ಎಲ್ಲೂ ಹೋಗಿರಲಿಲ್ಲ, ನಾನು ಇಲ್ಲೇ ಇದ್ದೆ. ಮತ್ತೆ ಅಂದರೆ ಕಾಲ ಅವಕಾಶ ಎಲ್ಲ ಮತ್ತೆ ಕೂಡಿ ಬಂದಿದೆ. ಸುಮಾರು ಒಂದು 4 ವರ್ಷ ಆದಮೇಲೆ ಮತ್ತೆ ಕನ್ನಡದಲ್ಲಿ ಕಿರುತೆರಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಅದೇ ಖುಷಿ ಇದೆ. ಅಂದರೆ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಆಗಿರ್ಬೋದು, ಮತ್ತು ಅದೇ ಹುರುಪಿಂದ ಮತ್ತೆ ಅಂದರೆ ನಮ್ಮ ಕನ್ನಡಿಗರ ಜೊತೆ ಆ್ಯಕ್ಟ್ ಮಾಡೋದೇ ಒಂದು ಸಂತೋಷ. ಓಕೆ. ಸೊ ರೀಸೆಂಟಾಗಿ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ, ನೀವು ಅಗ್ನಿ ಸಾಕ್ಷಿಯಲ್ಲಿ ಆ್ಯಕ್ಟ್ ಮಾಡುವಾಗ ಬೆಸ್ಟ್ ಶಕುನಿ ಅಂತ ಒಂದು ರೋಲ್, ಐ ಮೀನ್ ಅವಾರ್ಡ್ ಕೊಡ್ತಾರೆ ಅನುಬಂಧ. ಸೊ ಅದು ಬಂದಿತ್ತು. ಸೊ ಈಗ ಅಲ್ಲಿ ಅಗ್ನಿ ಸಾಕ್ಷಿಯಲ್ಲಿ ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದು ಸನ್ನಿಧಿಯಾಗಿ ನಮ್ಮ ವೈಷ್ಣವಿ ಗೌಡ ಅವರು. ಈಗ ವೈಷ್ಣವಿ ಅವರಿಗೆ ಜೋಡಿಯಾಗಿ ಕಾಣಿಸ್ಕೊಳ್ತಿದ್ದೀರಾ. ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಒಂದು ವೈಷ್ಣವಿ ಅವ್ರ ಜೊತೆ ನಾನು ಆಲ್ಮೋಸ್ಟ್ ನೀವು ಹೇಳಿದಾಗೆ ಒಂದು ಪ್ರೀವಿಯಸ್ ಪ್ರಾಜೆಕ್ಟ್ ನಾನು ಮಾಡಿದ್ದೆ. ಸೊ ಅಲ್ಲಿ ಆಸ್ಟಿನಲ್ಲಿ ಅದೇ ಪ್ರೀತಿ, ಅದೇ ಗೌರವ ಇತ್ತು. ಸೊ ಈಗ ಅದೇ ಚೇಂಜ್ ಏನಾಗಿಲ್ಲ. ಒಂದೇ ಒಂದು ಚೇಂಜ್ ಆಗಿರೋದ್ರಿಂದ ಅಲ್ಲಿ ಖಳನಟ ಆಗಿದ್ದೆ, ಇಲ್ಲಿ ಒಂದು ಮುಖ್ಯ ಪಾತ್ರ ಹೀರೋ ಆಗಿ ನಿಭಾಯಿಸ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟರೆ ಅದೇ ಪ್ರೀತಿ, ಅದೇ ವಿಶ್ವಾಸ, ಅದೇ ಗೌರವ ಇದೆ. ಎಸ್. ಸೊ ಈ ಒಂದು ಪಾತ್ರದ ಬಗ್ಗೆ ಹೇಳೋದಾದ್ರೆ, ಅಂದರೆ ಫ್ರೆಂಡನ್ನ ಹುಡುಕುವಂಥದ್ದು. ಸೊ ಎಲ್ಲೋ ಒಂದು ರೀತಿ ಫ್ರೆಂಡನ್ನು ಹುಡುಕೇ ಬಿಡ್ತೀನಿ ಅಂತಿದ್ದಾರೆ. ಎಲ್ಲರ ಲೈಫಲ್ಲೂ ಕೂಡ ಫ್ರೆಂಡ್ಸ್ ಅನ್ನೋರು ಇದ್ದೇ ಇರ್ತಾರೆ. ಸೊ ನೀವು ಈ ಸಂದರ್ಭದಲ್ಲಿ, ಯಾಕಂದ್ರೆ ಆಗಸ್ಟ್ ತಿಂಗಳಾಗಿರೋದ್ರಿಂದ ಫ್ರೆಂಡ್ಶಿಪ್ ಡೇ ಅನ್ನೋದನ್ನ ನಾವು ರೀಸೆಂಟಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ. ನಿಮಗೆ ಈ ಒಂದು ಫ್ರೆಂಡ್ಶಿಪ್ ನೋಡಿದಾಗ ನಿಮಗೆ ನೆನಪಾಗುವಂಥ ಯಾರಾದರೂ ಫ್ರೆಂಡ್ ಇದ್ದಾರಾ? ನನಗೆ ಫ್ರೆಂಡು ಸುಮಾರು ಜನ ಇದ್ದಾರೆ. ಆದರೆ ಒಂದು ಬೆಸ್ಟ್ ಪಾರ್ಟ್ ಏನಂದರೆ ಈ ಕಥೆಯಲ್ಲಿ ನನ್ನ ವೈಷ್ಣವಿಯರು ಏನು ನಿಭಾಯಿಸ್ತಾರೆ ಪಾತ್ರ, ಹೆಂಡತಿ ಪಾತ್ರ ನಿಭಾಯಿಸ್ತಿದ್ದಾರೆ. ಅವರು ಅವ್ರ ಫ್ರೆಂಡ್ನ ಸುಮಾರು ಒಂದು 25 ವರ್ಷದಿಂದ ಕಳ್ಕೊಂಡ್ಬಿಟ್ಟಿದ್ದಾರೆ. ನಾನು ನಿಜ ಜೀವನದಲ್ಲಿ ನನ್ನ ಫ್ರೆಂಡ್ಸ್ನ ಕಳ್ದೋಗೋಕೆ ಬಿಟ್ಟಿಲ್ಲ. ನನ್ನ ಜೊತೆ ಇವತ್ತು ನನ್ನ ಜೊತೆಗೆ ಇದ್ದಾರೆ. ಎಸ್, ಸೂಪರ್. ಸೊ ಹೇಗೂ ಲಾಂಚ್ ಆಗ್ತಾ ಇದೆ ಆಗಸ್ಟ್ ತಿಂಗಳು ಅಂತ ಹೇಳಿದ್ರೆ ಫ್ರೆಂಡ್ಶಿಪ್ ಡೇ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ಟೈಮಲ್ಲಿ ಫ್ರೆಂಡ್ಸ್ಗಳಿಗೆ ವಿಶ್ ಮಾಡೋದಾದ್ರೆ, ಹಾಗೆ ಈ ಸೀರಿಯಲ್ ಬಗ್ಗೆ ಹೊಸ ಕಥೆನ ಸೆಲೆಬ್ರೇಟ್ ಮಾಡೋದಕ್ಕೆ ಇವತ್ತೆಲ್ಲರೂ ಸೇರ್ಕೊಂಡಿದ್ದೀರಾ. ನಿಮ್ಮ ಫ್ಯಾನ್ಸ್ಗೆ ಅಂದರೆ ಕೌಶಿಕ್ ಅವ್ರನ್ನ ಮತ್ತೆ ವೆಲ್ಕಮ್ ಮಾಡ್ತಿದ್ದಾರೆ. ಯಾವ ಪಾತ್ರದ ಬಗ್ಗೆ, ಯಾವ ಪಾತ್ರ, ಈ ಹೆಸರೇನು ನಿಮ್ಮದು ಇದರಲ್ಲಿ? ನಾನು ಈ ಪಾತ್ರದ ಹೆಸರು ಸೂರ್ಯ. ಆಮೇಲೆ ಫ್ರೆಂಡ್ಸ್ ಬಗ್ಗೆ ಹೇಳೋದಾದರೆ, ನಾನು ಯಾವುದೇ ಫ್ರೆಂಡ್ಸ್ ಆದರೂ, ಎಷ್ಟೇ ಇದ್ದಿದ್ರು, ನೀವು ಎಷ್ಟೇ ಬ್ಯುಸಿ ಲೈಫ್ ಇದ್ದರೂ, ನಿಮ್ಮ ಒಳ್ಳೆ ಫ್ರೆಂಡ್ಸ್ಗಳನ್ನ, ಒಳ್ಳೆ ಒಡನಾಟ ಫ್ರೆಂಡ್ಸ್ನ ಯಾವತ್ತೂ ಬಿಟ್ಕೋಬೇಡಿ, ಕಳ್ಕೋಬೇಡಿ. ಸೊ ಈ ಕತೆ ಇರೋದು ಒಂದು ಫ್ರೆಂಡ್ಶಿಪ್ ಕಳೆದೋಗಿರೋ ಕಥೆನ ಮತ್ತೆ ಹುಡುಕಿ ಅಲ್ಲಿ ಆಗೋವಂಥ ಟ್ವಿಸ್ಟ್ ಆ್ಯಂಡ್ ಟರ್ನ್ಸು. ಸೊ ನಾನು ಹೇಳೋಕ್ಕಿಂತ ನೀವು ನೋಡಿದ್ರೆ ಮಜಾ ಇನ್ನು, ಯಾಕಂದರೆ ಅಷ್ಟು ಎಫರ್ಟ್ ಹಾಕಿ ನಿಮ್ಮನ್ನು ಎಂಟರ್ಟೈನ್ ಮಾಡಬೇಕು ಅಂತ ನಾವು ಅಷ್ಟೆಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ನಿಮಗೋಸ್ಕರ ಎಂಟರ್ಟೈನ್ ಮಾಡಬೇಕು ಅಂತ ಕಷ್ಟಪಡ್ತೀವಿ. ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.